ಹೊಸ ವರ್ಷ ವೆಲ್ಕಮ್ ಮಾಡಲು ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸರು ಭದ್ರತೆಯನ್ನ ವಹಿಸಿದ್ದಾರೆ. ಆಂಬ್ಯುಲೆನ್ಸ್, ವಾಹನ, ಟ್ರಾಫಿಕ್ ಬಗ್ಗೆಯೂ ಕೂಡ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಬೆರಳಂಚಲ್ಲಿ ಮಾಹಿತಿಯನ್ನ ಜನರಿಗೆ ನೀಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. QR ಕೋಡ್ ಬಳಕೆಯನ್ನ ಮಾಡಲು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೊಸ ಟೆಕ್ನಾಲಜಿಯನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿಯನ್ನ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಅತಿ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾಗಿ ಹೊಸ ಟೆಕ್ನಾಲಜಿಯನ್ನ ಈಗ ಡೆವಲಪ್ ಮಾಡಿದ್ದಾರೆ. ಅದನ್ನ ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಹೀಟ್ ಮ್ಯಾಪ್ ಟೆಕ್ನಾಲಜಿ ಅಂತ ಹೇಳಿದ್ರೆ ನಾವು ಗೂಗಲ್ ಮ್ಯಾಪ್ ನಲ್ಲಿ ಏನು ಟ್ರಾವೆಲ್ ಮಾಡ್ತಾ ನೋಡುವಂತಹದ್ದೇ ಇಲ್ಲೂ ಕೂಡ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳಲ್ಲಿ ನಮಗೆ ಸ್ಥಳಗಳ ಗುರುತು ಸಿಗತ್ತೆ. ನಮಗೆ ಅಲ್ಲ, ಪೊಲೀಸರಿಗೆ ಸಿಗತ್ತೆ. ಅತಿ ಹೆಚ್ಚು ಜನ ಸೇರುವಂತಹ ಸ್ಥಳಕ್ಕೆ ಕೆಂಪು ಬಣ್ಣದ ಗುರುತನ್ನ ಇಲ್ಲಿ ನೀಡಲಾಗತ್ತೆ. ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಲರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹಳದಿ ಬಣ್ಣದಂತಹ ಗುರುತು ಬರುತ್ತೆ. ಅದರ ಜೊತೆಗೆ ಕಡಿಮೆ ಜನ ಇದ್ದಾರೆ ಈ ಸ್ಥಳದಲ್ಲಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಹಸಿರು ಬಣ್ಣದ ಗುರುತು ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದನಾ ನೀಡ್ತಾ ಹೋಗ್ತಾರೆ. ಚಂದನಾ, ಈ ಬಾರಿ ವಿಶೇಷವಾಗಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಹೀಟ್ ಮ್ಯಾಪ್ ಅನ್ನ ಜಾರಿಗೆ ತಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಪ್ರೀತಿ, ಹೌದು, ಸಿಲಿಕಾನ್ ಸಿಟಿ ಹೊಸ ವರ್ಷಕ್ಕೆ ಸಜ್ಜಾಗ್ತಾ ಇದೆ. ಈ ಹೊತ್ತಲ್ಲೇ ನಿನ್ನೆ ಗೃಹ ಸಚಿವರು ಆದಂತ ಪರಮೇಶ್ವರ್ ಅವರು ಎಲ್ಲ ನಗರದ ಎಲ್ಲ DCP, ACPಗಳ ಜೊತೆ ವಿಶೇಷವಾದ ಮೀಟಿಂಗ್ ಅನ್ನ ಮಾಡಿ ಗೈಡ್ ಲೈನ್ಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಅನ್ನುವಂಥದ್ದು ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಹೀಟ್ ಮ್ಯಾಪ್ ಅಂದ್ರೆ ಎಲ್ಲಿ ಜನರ ದಟ್ಟಣೆ ಹೆಚ್ಚಿರುತ್ತೆ ಕೂಡ್ಲೆ ಒಂದು ಪೊಲೀಸರ ಕಮಾಂಡ್ ಸೆಂಟರ್ಗೆ ಮೆಸೇಜ್ ಹೋಗುತ್ತೆ. ಇಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಸೇರಿದೆ, ಕೂಡ್ಲೆ ಪೊಲೀಸರು ಆ ಜಾಗಕ್ಕೆ ಹೋಗಿ ವಾತಾವರಣವನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡಬೇಕು ಅನ್ನೋ ಸಿಗ್ನಲ್ ಪಾಸ್ ಆಗುತ್ತೆ. ಎಲ್ಲಿ ಗ್ರೀನ್ ಇದೆ ಅಲ್ಲಿ ಆರಾಮಾಗಿ ಓಡಾಡ್ಬೋದು. ಹಾಗೆ ಎಲ್ಲಿ ಯೆಲ್ಲೋಯಿಶ್ ಕಾಣಿಸುತ್ತೆ ಅಲ್ಲಿ ಒಂದಷ್ಟು ಕ್ರೌಡ್ ಇದೆ ಆದ್ರೂ ಸಲೀಸಾಗಿ ಸಂಚಾರವನ್ನ ಮಾಡಬಹುದು ಅನ್ನುವಂತ ಒಂದು ಸಿಗ್ನಲ್ ಪೊಲೀಸರಿಗೆ ರವಾನೆ ಆಗುತ್ತೆ. ಇದು ಫಾರ್ ದ ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಆಗ್ತಾ ಇರುವಂತದ್ದು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಈ ಬಾರಿಯ ಹೊಸ ವರ್ಷಕ್ಕೆ ಅಂದ್ರೆ ನಗರದ ಪ್ರಮುಖ ಸ್ಥಳಗಳು ಏನಂದ್ರೆ ಕೋರಮಂಗಲ ಆಗಿರ್ಬೋದು, ಇಂದಿರಾನಗರ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, MG ರೋಡ್ ಅಂಡ್ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾಂಧ್ರ ಈ ಭಾಗಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಅಂದ್ರೆ ಅಲ್ಲಲ್ಲಿ QR ಕೋಡ್ ಗಳನ್ನ ಹಾಕಿರ್ತಾರೆ. ಯಾರಿಗೆ ಎಲ್ಲೆಲ್ಲಿ ಆಂಬ್ಯುಲೆನ್ಸ್ ಇದೆ ಅಥವಾ ಹೋಟೆಲ್ಗಳು ಅಂದ್ರೆ ಸಾರಿಗೆ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಂದ್ರೆ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಹೋಗುವಂತದ್ದು. ಅಂದ್ರೆ ಈ ಬಾರಿ 20,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ವಾರ್ಡನ್ ಆಗಿರ್ಬೋದು, ಹೋಮ್ ಗಾರ್ಡ್ ಪೊಲೀಸರಾಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಅತಿ ಹೆಚ್ಚು AI ಕ್ಯಾಮೆರಾ ಇಂದ ಕೂಡ ಕಣ್ಣಿಟ್ಟಿರ್ತಾರೆ ಪೊಲೀಸರು. ಹೀಗೆ ನಗರದ ಎಲ್ಲೆಲ್ಲಿ ಹಾಟ್ ಸ್ಪಾಟ್ಗಳು ಅಂದ್ರೆ ನ್ಯೂ ಇಯರ್ಗೆ ಹಾಟ್ ಸ್ಪಾಟ್ಗಳು ಅಂತ ಪೊಲೀಸರು ಗುರುತಿಸಿಕೊಂಡಿದ್ದಾರೋ ಅಲ್ಲೆಲ್ಲ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಳೆದ ವರ್ಷ 8 ಲಕ್ಷ ಜನ ಭಾಗಿಯಾಗಿದ್ರು ಹೊಸ ವರ್ಷದಲ್ಲಿ. ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗೋ ಸಾಧ್ಯತೆ ಇದೆ ಅಂತ ಗೃಹ ಸಚಿವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಗೃಹ ಸಚಿವರು ಕೂಡ ಪೊಲೀಸರಿಗೆ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರೀತಿ, ಓಕೆ, ಥ್ಯಾಂಕ್ ಯು ಚಂದನ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಿನ್ನೆ ಅಷ್ಟೇ ಪೊಲೀಸ್ ಕಮಿಷನರ್ ಹಾಗೆಯೇ ಗೃಹ ಸಚಿವರು ಸಭೆಯನ್ನ ನಡೆಸಿರ್ತಾರೆ. ಅಲ್ಲಿ ಹೊಸ ವರ್ಷದ ಆಚರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ರೂಲ್ಸ್ಗಳನ್ನು ಮಾಡಿರ್ತಾರೆ. ಆ ರೂಲ್ಸ್ಗಳಲ್ಲಿ ಅಥವಾ ಆ ಹೊಸ ಒಂದು ಏನು ಜಾರಿಗೆ ತಂದಿದ್ದಾರೆ ಹೀಟ್ ಮ್ಯಾಪ್ ಅನ್ನುವಂಥದ್ದು, ಅದು ಕೂಡ ಈ ಬಾರಿಯ ಹೊಸ ವರ್ಷದ ಆಚರಣೆಯಲ್ಲಿ ಜಾರಿಗೆ ಬರಲಿದೆ.